ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಸರ್ಗ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಇವತ್ತು ನನಗೆ ಕೋಲ್ಡ್ ಬೇರೆ ಆಗೋಗಿದೆ. ಏಕೆ ಅಂದರೆ ಬೆಂಗಳೂರಲ್ಲಿ ಹೇಗಿದೆ ಮಳೆ ಅಂತ ನಿಮಗೆ ಗೊತ್ತು. ಈ ಕ್ಲೈಮೇಟ್ ಬೇರೆ ಹಿಂಗಾಗಿ ಬೆಂಗಳೂರಲ್ಲಿ ವಿಪರೀತ ಮಳೆ, ಚಳಿ, ಗಾಳಿ ಇದರಿಂದ ನನಗೆ ಕೋಲ್ಡ್ ಆಗಿದೆ. ನಿಮ್ಮ ಏರಿಯಾಗಳೂ ಹಿಂಗೇನಾ? ಮಳೆ ಬರ್ತಿದೆಯಾ ಏನು ಎತ್ತ ಅಂತ ಕಮೆಂಟ್ ಮಾಡಿ. ನಮ್ಮ ಏರಿಯಾದಲ್ಲಂತೂ ಮಳೆ ಕಮ್ಮಿ ಆಗಿಲ್ಲ, ಬರುತ್ತೆ ಹೋಗುತ್ತೆ. ಇನ್ನು ಬಟ್ಟೆಗಳೆಲ್ಲ ಒಣಗೇ ಇಲ್ಲ. ಇವತ್ತು ನಾನು ನನ್ನ ತಾಯಿ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಯಾರು ಅಂತಂದರೆ ನನ್ನ ಪೂಜಿಸೋ, ನನ್ನ ಆರಾಧಿಸೋ ನನ್ನ ದೇವಿ, ನನ್ನ ತಾಯಿ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀವಿ. ನಾನು, ನಮ್ಮ ಮಮ್ಮಿ, ನನ್ನ ಮಕ್ಕಳು ಇಬ್ಬರು ಎಲ್ಲರೂ ಹೋಗ್ತಾಯಿದ್ದೀವಿ. 4 ಜನನೂ ಮೆಟ್ರೋದಲ್ಲೇ ಹೋಗ್ತಾಯಿದ್ವಿ. ನಿಯರ್ ಬೈ ಇದೆ ನಮಗೆ ಮೆಟ್ರೋ. ಆಟೋದಲ್ಲಿ ಹೋಗಬೇಕು ಅಂತಂದರೆ ತಿರ್ಗಾ ಅಲ್ಲಿ ಟ್ರಾಫಿಕ್ ಇರುತ್ತೆ. ಸಾರಕ್ಕಿಲಿ, ಬನಶಂಕರಿ ಎಲ್ಲ ಟ್ರಾಫಿಕ್ ಇರುತ್ತೆ. ಸುಮ್ಮನೆ ಯಾಕೆ ಟ್ರಾಫಿಕ್ ಬೇಡ, ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಬಿಟ್ಟು ಮೆಟ್ರೋದಲ್ಲೇ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲರೂ ತುಂಬ ದಿನಗಳಾಯಿತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಸರಿ ಆಯಿತು ಹೋಗೋಣ. ಹುಡುಗರಿಗಾಗಲೇ ಸ್ಕೂಲ್ ಸ್ಟಾರ್ಟಾಗಿ 1 ವೀಕ್ ಆಗಿತ್ತು. ನಾನು ಇನ್ನೂ ಸ್ಕೂಲ್ಗೆ ಕಳಿಸಿರಲಿಲ್ಲ ಅವ್ರನ್ನ. ಇನ್ನೇನು ಜೂನ್ 2 ಸ್ಕೂಲಿಗೆ ಕಳಿಸ್ಬೇಕಲ್ವಾ, ಅಷ್ಟರಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಹಾಗೆಯೇ ಹೋಗಿದ ತಕ್ಷಣವೇ ನಾವು ಜಾಸ್ತಿ ವೇಟ್ ಮಾಡೇ ಇಲ್ಲ. ನೋಡ್ತಿದ್ದಂಗೆ ಟ್ರೈನ್ ಬಂದುಬಿಡ್ತು. ಟ್ರೈನಲ್ಲಿ ಹತ್ತಿ ಹೋದ್ವಿ. ಆ ಟ್ರೈನಲ್ಲಿ ನೋಡಿದ್ರೆ ನನ್ನ ಮಕ್ಕಳು ಜಗಳ ಮಾಡ್ತಾ ಇದ್ದಾರೆ. ಈ ಮಕ್ಕಳನ್ನ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗದೇ ಇಲ್ಲಪ್ಪ. ಈ ರಜಾ ಬಂದಮೇಲಂತೂ ಇನ್ನೂ ತುಂಬ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನನ್ನ ಚಿಕ್ಕ ಮಗ ನಮ್ಮ ಮಮ್ಮಿ ಜೊತೆ ಕೂತ್ಕೊತೀನಿ ಅಂತ, ನಮ್ಮ ದೊಡ್ಡ ಮಗ ನಾನು ನಮ್ಮ ಮಮ್ಮಿ ಇವ್ರ ಜೊತೆ ಕೂತ್ಕೊತೀನಿ ಅಂತ, ನಮ್ಮ ಮಮ್ಮಿ ಜೊತೆ ಕೂತ್ಕೊತೀವಿ ಅಂತ ಅಂದ್ಬಿಟ್ಟು ಜಗಳ ಮಾಡ್ತಾಯಿದ್ರು. ಹಂಗೋ ಹಿಂಗೋ ಫೈನಲಿ ಹಿಂಗೆ ಮೆಟ್ರೋದಲ್ಲಿ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಹಂಗೆ ನೋಡ್ತಾ ಬನಶಂಕರಿ ಜಂಕ್ಷನ್ ಬಂದೇ ಬಿಡ್ತು. ಆ ಜಂಕ್ಷನಲ್ಲಿ ಇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಇವತ್ತು ಶುಕ್ರವಾರ ಬೇರೆ ಆಗಿರೋದ್ರಿಂದ ಜನ ಎಷ್ಟಿದ್ದಾರೋ ಏನೋ ಅಂತ ಗೊತ್ತಿಲ್ಲ. ನೋಡೋಣ ಅಂತ ನೋಡಿದ್ರೆ ಜನನೇ ಜನ. ಅಂದರೂ ಅಷ್ಟೊಂದು ಜನ ಏನಿಲ್ಲ, ಒಂದು ಆ್ಯಾವ್ರೇಜ್ ಆಗಿದ್ದರು. ಆಮೇಲೆ ಹೋದ್ವಿ ದೇವಸ್ಥಾನದೊಳಗೆ ಹೋಗಿ ನೋಡಿ ತೋರಿಸ್ತೀನಿ ನಿಮಗೆ, ನೋಡಿ ಎಷ್ಟು ಜನ ಇದ್ದಾರೆ ಅಂತ. ದೇವಸ್ಥಾನದೊಳಗೆ ಹೋಗಿ ಕಾಲು ತೊಳ್ಕೊಂಡು, ಹಾಗೆ ಹೋಗ್ಬಾರ್ದಲ್ವಾ, ನಾವು ಕಾಲು ತೊಳ್ಕೊಂಡೆ ದರ್ಶನ ಮಾಡಬೇಕಲ್ಲ. ಕಾಲು ತೊಳ್ಕೊಂಡು ಅಮ್ಮನ ದೇವಸ್ಥಾನಕ್ಕೆ ಅಮ್ಮನ ನೋಡೋಣ ಅಂತ ದರ್ಶನಕ್ಕೆ ಅಂತ ಹೋಗ್ತಾಯಿದ್ವಿ. ನೋಡಿ ಎಷ್ಟು ಕ್ಯೂ ಇದೆ ಅಂದರೆ ಇಲ್ಲಿ ಸ್ಪೆಷಲ್ ಎಂಟ್ರಿ ಕೂಡ ಇದೆ. 50 ರೂಪಾಯಿ ಏನೋ ಅಮೌಂಟು ಚಾರ್ಜ್ ಮಾಡ್ತಾರೆ ಸ್ಪೆಷಲ್ ಎಂಟ್ರಿಗೆ. ಅಂದರೂ ಫುಲ್ಲು ಕ್ಯೂ ಇಲ್ದಂಗೆ ಹೋಗ್ಬಿಡಲ್ಲ. ಅದು ಒಂದು 5% ಕ್ಯೂ ಅಲ್ಲಿ ಅದ್ರೂ ಹೋಗಲೇಬೇಕು. ಇನ್ನೇನು ಗರ್ಭಗುಡಿ ಸಿಗ್ತಾಯಿದೆ ನಂಗೆ ಅಲ್ಲಿಂದನೇ ಕ್ಯೂ ಅಲ್ಲಿ ಹೋಗಬೇಕು. ಸುಮ್ಮನೆ ಅಮ್ಮನ ತುಂಬ ದಿವಸಗಳಾದಮೇಲೆ ನೋಡ್ತಾ ಇದ್ದೀವಲ್ವಾ, ಸುಮ್ಮನೆ ಏಂತಕ್ಕೆ ಹಂಗೆ ಹೋಗೋದು, ನಾವು ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋಣ. ಆವಾಗಲೇ ಅಲ್ವಾ ನಮಗೂ ದೇವ್ರು ನೋಡಿದ್ದಕ್ಕೂ ಎಷ್ಟು ಸಾರ್ಥಕತೆ ಸಿಗೋದು. ನಮಗೂ ಇಷ್ಟೊತ್ತು ಕಾದು ನೋಡಿದ್ದಕ್ಕೂ ದೇವ್ರ ದರ್ಶನ ಮಾಡಿದ್ರೆ ನಮಗೂ ಒಂಥರ ಖುಷಿ, ಸಂತೋಷ ಎಲ್ಲ ಸಿಗುತ್ತೆ. ನಿಂತ್ಕೊಂಡು ಕ್ಯೂನಲ್ಲಿ ಹೋಗಿ ಅಮ್ಮನ ದರ್ಶನ ಮಾಡ್ತೀವಲ್ಲ, ಅದ್ರಲ್ಲಿ ಸಿಗೋ ಸಂತೋಷ ಬೇರೆ ಏನೂ ಇಲ್ಲ. ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದರಿಂದ ಇಲ್ಲಿ ಫೋಟೋ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ನಾವು ಇನ್ನೇನು ಹತ್ರ 4th ಬ್ಲಾಕ್ ಇದೆಯಲ್ಲ, ಹೋಗೋಣ. ಹುಡುಗರುಗಳಿಗೂ ಇನ್ನೊಂದು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಒಂದು ಚಾಟ್ಸ್ ಏನಾರು ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬನಶಂಕರಿ ದೇವಸ್ಥಾನದಲ್ಲಿ ನಾವೇನು ಪ್ರಸಾದ ಏನು ತಿಂದಿಲ್ಲ. ಹಾಗೆ ನಾವೇನು ಮಾಡಿದ್ವಿ ಅಂತಂದ್ಬಿಟ್ಟು ಅಲ್ಲಿಂದ ಬನಶಂಕರಿಯಿಂದ 2 ಸ್ಟಾಪ್ ಅಲ್ವಾ ಜಯನಗರ, ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಹಾಗೆ ಸರಿ ಆಯಿತು ಅಂತಂದ್ಬಿಟ್ಟು ಜಯನಗರಕ್ಕೆ ಹೋದ್ವಿ. ಜಯನಗರದಲ್ಲಿ ನಾವು ವೀಕೆಂಡ್ ಹೋಗಿದ್ರೆ ತುಂಬ ಕ್ರೌಡ್ ಇರ್ತಾಯಿತ್ತೋ ಏನೋ. ನಾವು ವೀಕ್ ಡೇಸ್ ಹೋಗಿದ್ದರಿಂದ ಅಷ್ಟೇನು ಜನ ಇರಲಿಲ್ಲ. ಆದ್ರೂ ಪರವಾಗಿಲ್ಲ ಅನ್ನಿಸ್ತು. ಹೋದ್ವಿ.
ಮಳೆ ಬರೋ ಥರನೇ ಇತ್ತು. ಎಲ್ಲಿ ಮಳೆ ಬಂದ್ಬಿಡುತ್ತಪ್ಪ ಅಂತ ಅಂದ್ಕೊಂಡೇ ಹೋದ್ವಿ, ಬರೋದು ಬೇಡ ಅಂತ ಅಂದ್ಬಿಟ್ಟು ಹೋಗಿ ಚಾಟ್ಸ್ ತೊಗೊಂಡ್ವಿ. ನೂಡಲ್ಸ್ ನನ್ನ ಮಕ್ಕಳು ತೊಗೊಂಡ್ರು, ನಾನು ನಮ್ಮ ಮಮ್ಮಿ ಫ್ರೈಡ್ ರೈಸ್ ತೊಗೊಂಡ್ವಿ. ಆಮೇಲೆ ಗೋಬಿ ಮಂಚೂರಿ ಬೇಕು ಅಂತ ಹೇಳಿದ್ರು, ಸರಿ ಅಂದ್ಬಿಟ್ಟು ಗೋಬಿ ಮಂಚೂರಿನೂ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ ತಿನ್ಕೊಂಡ್ರೆ ನೋಡಿದ್ರೆ ಇನ್ನೇನು ಮಳೆ ಬರೋ ಥರ ಇತ್ತು, ಹನಿ ಆಗ್ತಾಯಿತ್ತು. ಸುಮ್ಮನೆ ಯಾಕೆ ಇದು ಮಾಡೋದು ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ತಿರ್ಗಾ ವಾಪಸ್ ಅಲ್ಲಿಂದ ಡೈರೆಕ್ಟಾಗಿ ಮೆಟ್ರೋ ಹೊತ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು.